ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಲಾಸ್ಟ್ ಲೇಯರ್ ಬಗ್ಗೆ ಈ ವಿಡಿಯೋ. ಒಬ್ಬರು ಇವಾಗಷ್ಟೇ ಕಮೆಂಟ್ ಮಾಡಿದ್ರು, ಈ ಲಾಸ್ಟ್ ಲೇಯರ್ಲಿ ಪ್ಲಸ್ ಆಗ್ತಿಲ್ಲ ಅಂತ. ಈ ವಿಡಿಯೋ ಖಾಲಿ ಈ ಪ್ಲಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಈ ಲಾಸ್ಟ್ ಲೇಯರಲ್ಲಿ ಫಸ್ಟ್ ಸ್ಟೆಪ್ಪು ಪ್ಲಸ್ ಮಾಡಬೇಕು. ಈ ಪ್ಲಸ್ಸನ್ನು ಹೇಗೆ ಮಾಡೋದು ಅಂತ ಇವಾಗ ಹೇಳ್ತೀನಿ. ಇವಾಗ ನಮ್ಮ ಕ್ಯೂಬಲ್ಲಿ ಖಾಲಿ ಸಿಂಗಲ್ ಡಾಟ್ ಇದೆ. ಈ ಕಾರ್ನರ್ಸ್ನ ಇಗ್ನೋರ್ ಮಾಡಿ, ಯಾಕಂದರೆ ನಾವು ಪ್ಲಸ್ ಮಾಡೋವಾಗ ಈ ಕಾರ್ನರ್ ಬರಲ್ಲ, ಇದನ್ನು ಇನ್ಕ್ಲೂಡ್ ಮಾಡಬೇಡಿ. ಇಲ್ಲಿ ಬರುತ್ತಲ್ಲ ಈ ಪ್ಲಸ್ನ ಮಾತ್ರ ತಗೊಳ್ಳಿ, ಈ ಕಾರ್ನರ್ನ ಬಿಟ್ಟುಬಿಡಿ. ಇವಾಗ ಕಾರ್ನರ್ನ ಇಗ್ನೋರ್ ಮಾಡಿ ಅಷ್ಟೇ. ಇವಾಗ ಮಿಡ್ಲು ಒಂದು ಮಾತ್ರ ಇದೆ. ಈ ಥರ ಬಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಎಲ್ಲದಕ್ಕೂ ಒಂದೇ ಫಾರ್ಮುಲಾ, ಬರೀ ಒಂದೇ ಒಂದು ಫಾರ್ಮುಲಾದಿಂದ ಇದನ್ನು ಸಾಲ್ವ್ ಮಾಡ್ಬೋದು. ಅಂದರೆ ರಿಪೀಟ್ ಆಗಿ ಮಾಡಬೇಕಾಗತ್ತೆ ಕೆಲವೊಂದು ಸಲ ಒಂದೇ ಸಲಕ್ಕೆ ಇದು ಬಂದ್ಬಿಡುತ್ತೆ. ಸೊ ಇವಾಗ ಈ ಫಾರ್ಮುಲಾ ಏನಂತ ಹೇಳ್ತೀನಿ. ಈ ಥರ ಸಿಂಗಲ್ ಡಾಟ್ ಬಂದರೆ ಕ್ಯೂಬನ್ನು ಈ ಥರನೇ ಹಿಡ್ಕೊಳ್ಳಿ. ಇವಾಗ ಒಂದು ಫಾರ್ಮುಲಾ ಬರುತ್ತೆ, ಅದನ್ನು ಅಪ್ಲೈ ಮಾಡಿ. ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಹೇಳ್ತೀನಿ. ಈ ಫ್ರಂಟ್ ಲೇಯರ್ ಕ್ಲಾಕ್ ವೈಸ್, ರೈಟ್ ಲೇಯರ್ ಮೇಲ್ಗಡೆ, ಟಾಪ್ ಲೇಯರ್ ಈ ಕಡೆ, ರೈಟ್ ಲೇಯರ್ ಕೆಳಗಡೆ, ಟಾಪ್ ಲೇಯರ್ ಈ ಕಡೆ, ಆಮೇಲೆ ಈ ಫ್ರಂಟ್ ಲೇಯರ್ ಆ್ಯಂಟಿ ಕ್ಲಾಕ್ ವೈಸ್. ನೋಡಿ, ಇಷ್ಟಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಇದೇ ಒಂದು ಫಾರ್ಮುಲಾದಿಂದ ಇದನ್ನು ಪ್ಲಸ್ ಮಾಡೋದು. ಇವಾಗ ನೋಡಿ, ಇಲ್ಲಿ ಎಲ್ ಶೇಪ್ ಇದೆ. ಇವಾಗ ಈ ಥರ ಇಟ್ಕೊಂಡ್ರೆ ಎಲ್ ಅಲ್ವಾ, ಇದನ್ನು ಉಲ್ಟಾ ಎಲ್ ಆಗಿ ಇಟ್ಕೋಬೇಕು. ನೋಡಿ, ಈ ಥರ ಎಲ್ಲಿತ್ತು ಈ ಥರ ಇಟ್ಕೋಬೇಕು. ಈ ಥರ ಸೇಮ್ ಇದೇ ಫಾರ್ಮುಲಾನ ಇವಾಗ ರಿಪೀಟ್ ಮಾಡಬೇಕು. ನೋಡಿ, ಫ್ರಂಟ್ ಲೇಯರ್ ಈ ಕಡೆ, ರೈಟ್ ಲೇಯರ್ ಮೇಲ್ಗಡೆ, ಟಾಪ್ ಲೇಯರ್ ಈ ಕಡೆ, ರೈಟ್ ಲೇಯರ್ ಕೆಳಗಡೆ, ಟಾಪ್ ಲೇಯರ್ ಈ ಕಡೆ, ಆಮೇಲೆ ಲಾಸ್ಟಲ್ಲಿ ಫ್ರಂಟ್ ಲೇಯರ್ ಆ್ಯಂಟಿ ಕ್ಲಾಕ್ ವೈಸ್. ಇವಾಗ ನೋಡಿ, ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಬಂದುಬಿಟ್ಟಿದೆ. ಈ ಕಾರ್ನರ್ನ ಇಗ್ನೋರ್ ಮಾಡಿ, ಈ ಸ್ಟ್ರೈಟ್ ಲೈನ್ ಇದೆಯಲ್ಲ ಇದನ್ನು ಇದೇ ಥರ ಇಟ್ಕೊಳ್ಳಿ. ಅಂದರೆ ಇದು ಈ ಥರ ಬಂದಿದ್ರು ಇದನ್ನು ಈ ಥರನೇ ಇಟ್ಕೋಬೇಕು. ಇದನ್ನು ಇಗ್ನೋರ್ ಮಾಡಿ, ಈ ಕಾರ್ನರ್ಸ್ನ ಇದನ್ನು ಮಾತ್ರ ತಗೊಳ್ಳಿ. ಸೇಮ್ ಅದೇ ಫಾರ್ಮುಲಾನೇ ಇನ್ನೊಂದು ಸಲ ಅಪ್ಲೈ ಮಾಡಬೇಕು. ಫ್ರಂಟ್ ಲೇಯರ್ ಈ ಕಡೆ, ರೈಟ್ ಲೇಯರ್ ಮೇಲ್ಗಡೆ ಮಾಡಿ, ಟಾಪ್ ಲೇಯರ್ ಈ ಕಡೆ, ರೈಟ್ ಲೇಯರ್ ಕೆಳಗಡೆ ಮಾಡಿ, ಟಾಪ್ ಲೇಯರ್ ಈ ಕಡೆ, ಆಮೇಲೆ ಲಾಸ್ಟಲ್ಲಿ ಈ ಫ್ರಂಟ್ ಲೇಯರ್ನ ರಿಟರ್ನ್ ಹಾಕಬೇಕು. ನೆನಪಲ್ಲಿ ಎಲ್ಲ ಮೂವ್ಸನ್ನು ಕರೆಕ್ಟಾಗಿ ಮಾಡಬೇಕು. ಯಾವುದಾದ್ರೂ ಒಂದು ಮೂವ್ ಮಿಸ್ಟೇಕ್ ಆದರೆ ಎಲ್ಲದನ್ನು ಹಾಳಾಗುತ್ತೆ. ಮತ್ತು ಇದು ಹಾಳಾಗೋದಲ್ಲದೆ ಇಲ್ಲಿ ಇರೋದೆಲ್ಲ ಹಾಳಾಗುತ್ತೆ, ಆಲ್ರೆಡಿ ಮಾಡಿರೋದೆಲ್ಲ ಹಾಳಾಗುತ್ತೆ. ಸೊ ಇಷ್ಟೇ, ಇದೇ ಒಂದು ಫಾರ್ಮುಲಾದಿಂದ ಈ ಪ್ಲಸ್ಸನ್ನು ಮಾಡ್ಬೋದು. ಮತ್ತು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನಿನ್ನ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ.